ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ. ನಾನು ಇವತ್ತಿನ ದಿನ ನೋಡಿ, ನನ್ನ ಮುಂದೆ ಇರ್ತಕ್ಕಂಥದ್ದು ತಂಗಟೆ ಗಿಡ. ತಂಗಟೆ ಗಿಡದ ಬಗ್ಗೆ ನಿಮ್ಗೆ ಗೊತ್ತಿದೆ, ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಇದೇ ರೀತಿ ಇದರಲ್ಲೇ ವಿಶೇಷವಾಗಿ ಇನ್ನೊಂದು ತಂಗಟೆ ಗಿಡದ ಒಂದು ಇದೆ. ನೋಡಿ ತೋರಿಸ್ತೀನಿ, ಬನ್ನಿ. ನೋಡಿ, ನಾವು ವಿಡಿಯೋ ಮಾಡ್ಬೇಕಾದ್ರೆ ಎಂಥ ಬೇಲಿ ಮುಳ್ಳು ಎಲ್ಲವನ್ನು ಇದು ಮಾಡ್ಕೊಳ್ತಾ ಹೋಗ್ಬೇಕು. ಇದು ನಾನು ತೋರಿಸೋದಕ್ಕೆ ಬಂದಿರತಕ್ಕಂಥ ಒಂದು ಸಸ್ಯ ನೋಡಿ. ನೋಡಿ ವೀಕ್ಷಕರೇ, ನಿಮಗೆ ಅನ್ನಿಸ್ಬೋದು ಇದೇನಪ್ಪ ಈ ಥರ ಇದೆ ಅಂತ. ಅದು ಬರೀ ತಂಗಟಿ, ಇದು ಬೋಡ್ದಂಗಟಿ ಗಿಡ ಅಂತ. ಯಾಕಂದರೆ ಎಲೆಗಳ ಆಕಾರ ಇರ್ಬೋದು, ಗಿಡ ಇರ್ಬೋದು, ಎಲ್ಲ ಸೇಮ್ ಟು ಸೇಮ್ ತಂಗಟೆ ಗಿಡದ ಥರನೇ, ಆದರೆ ಎಲೆ ಗಾತ್ರದಲ್ಲಿ ದಪ್ಪ ಇರ್ತದೆ, ಬೆಳವಣಿಗೆಯಲ್ಲೂ ತುಂಬ ಎತ್ತರವಾಗಿ ಬೆಳೀತವೆ. ನೋಡಿ, ಇದು ಬೋಡ್ದಂಗಟಿ ಗಿಡ ಅಂತ. ನೋಡಿ, ನಾವು ಇನ್ನೂ ಹೆಚ್ಚಿನದಾಗಿ ಇದರಲ್ಲೂ ತಂಗಟೆ ಗಿಡದಲ್ಲಿ ಯಾವ ಥರ ಬಿಡುತ್ತೋ ಕಾಯಿ ಅದೇ ಥರ ಬಿಡುತ್ತೆ. ತೋರಿಸ್ತೀನಿ ಬನ್ನಿ. ನನ್ನ ಮುಂದೆ ತುಂಬ ಮುಳ್ಳಿದೆ, ಹಾಗಾಗಿ ಹತ್ತಿರ ಹೋಗೋದಕ್ಕಾಗ್ತಿಲ್ಲ. ನೋಡಿ, ಇದು ಆ ಒಂದು ಬೋಡ್ದಂಗಟಿ ಗಿಡದ ಕಾಯಿಗಳು ನೋಡಿದ್ರಲ್ಲ. ಇದು ಬೋಡ್ದಂಗಟಿ ಗಿಡ. ಇದು ಯಾವುದೇ ಔಷಧಿಗಾಗಲಿ ಏನಕ್ಕೂ ಬರೋದಿಲ್ಲ. ಈ ಒಂದು ಕಡ್ಡಿಗಳು ಸಹ ತುಂಬ ಮೃದುವಾಗಿರ್ತವೆ, ಸುಮ್ಮನೆ ಮುಟ್ಟಿದ್ರೆ ಮುರಿದೋಗ್ತವೆ. ಹಾಗಾಗಿ ಇದನ್ನು ಉರುವಲಿಗಷ್ಟೇ ಉಪಯೋಗಿಸ್ತಿದ್ವಿ. ನೋಡಿ ಸ್ನೇಹಿತರೆ, ಓಕೆ ಸ್ನೇಹಿತರೆ, ಈ ಒಂದು ಬೋಡ್ದಂಗಟಿ ಗಿಡದ ಬಗ್ಗೆ ತಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.